ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇಂದಿನ ವಿಚಾರ. ಒಂದು ಕ್ಷಣ ಯೋಚಿಸಿ, ನಿಮ್ಮ ಕೆಲಸವನ್ನ 10 ನಿಮಿಷಗಳಲ್ಲಿ ಮಾಡುವಂತಹ ಸಾಫ್ಟ್ವೇರ್ ಬಂದ್ರೆ, ಎಕ್ಸಾಂಪಲ್ ಇಮೇಲ್ ರೈಟಿಂಗ್, ಕೋಡ್ ಬರೆಯೋದಾಗಿರಲಿ, ರಿಪೋರ್ಟ್ ರೆಡಿ ಮಾಡೋದು, ಡೇಟಾ ಅನಲೈಸ್ ಮಾಡೋದು, ಇದೆಲ್ಲವೂ ಕೆಲವೇ ಸೆಕೆಂಡುಗಳಲ್ಲಿ ಆಗ್ಬಿಟ್ರೆ, ಇದು ಕೇವಲ ಸೈನ್ಸ್ ಫಿಕ್ಷನ್ ಅಲ್ಲ ಸ್ನೇಹಿತರೆ, ಇದು ಈಗಾಗಲೇ ಪ್ರಾರಂಭವಾಗಿದೆ. ಹೌದು, ಇಂದು ನಾವು ಮಾತನಾಡ್ತಾ ಇರೋದು ಆಂಥ್ರೋಪಿಕ್ ಎಐ ಬಗ್ಗೆ. ಈಗಾಗಲೇ ಹಲವಾರು ಎಐ ಟೂಲ್ಗಳು ಮಾರ್ಕೆಟ್ನಲ್ಲಿ ಲಭ್ಯವಿದೆ. ಈಗ ಹೊಸದಾಗಿ ಬಂದಿರುವಂತಹ ಅಥವಾ ಡೆವಲಪ್ ಆಗಿರುವಂತಹ ಆಂಥ್ರೋಪಿಕ್ ಎಐನ ಹೊಸ ಟೂಲ್ ಆದಂತಹ ಕ್ಲೌಡ್ ಬಗ್ಗೆ ಈಗಾಗಲೇ ಎಲ್ಲ ಕಡೆ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಎಐ ಬಂದ್ಮೇಲೆ ಇನ್ನು ಅಡ್ವಾನ್ಸ್ಮೆಂಟ್ಸ್ ಆದ್ಮೇಲೆ ಲಕ್ಷಾಂತರ ಜನ ಉದ್ಯೋಗನ ಕಳ್ಕೊಳ್ತಾರ? 2030 ಹೊತ್ತಿಗೆ ಲಕ್ಷಾಂತರ ಉದ್ಯೋಗ ನಷ್ಟ ಆಗುತ್ತೆ ಅಂತ ಮಾತನಾಡಲಾಗ್ತಿದೆ. ಹಾಗಾದ್ರೆ ಯುವ ಜನತೆಯ ಭವಿಷ್ಯ ಏನು? ಮುಂದೆ ಏನ್ ಮಾಡ್ಬೇಕು? ಈಗ ಮಾಡ್ತಾ ಇರೋ ಉದ್ಯೋಗ ಸೇಫಾ ಅಲ್ವಾ? ಇದೆಲ್ಲರ ಬಗ್ಗೆ ಚರ್ಚೆನ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಇಂದಿನ ವಿಚಾರವನ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದೆ ಬರುವಂತಹ ಯಾವುದೇ ಪ್ರಮುಖ ಮಾಹಿತಿಗಳು ಕೂಡ ನಿಮ್ಗೆ ಮಿಸ್ ಆಗೋದಿಲ್ಲ. ಹಾಗೆ ನಮ್ಮ ಚಾನಲ್ನ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನಲ್ಲಿ ಬರುವ ಯಾವುದೇ ಹೊಸ ವಿಡಿಯೋ ಕೂಡ ನಿಮ್ಗೆ ತಲುಪುತ್ತೆ, ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ. ಈ ಎಐ ಟೂಲ್ಗಳು ಹೊಸದಾಗಿ ಮಾರ್ಕೆಟ್ಗೆ ಬಂದಿರುವಂಥದ್ದಲ್ಲ. ಆಲ್ರೆಡಿ ಅದನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಚಾಟ್ ಜಿಪಿಟಿ ಆಗಿರಲಿ, ಮೆಟಾ ಎ ಆಗಿರಲಿ, ಜೆಮಿನಿ ಎ ಆಗಿರಲಿ, ಎಲ್ಲ ಕೂಡ ಯುವ ಜನತೆ ಯೂಸ್ ಮಾಡ್ತಾ ಇದ್ದೀವಿ. ಅದರ ಸದುಪಯೋಗನ ಪಡ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ಹೊಸದಾಗಿ ಬಂದಿರೋ ಆಂಥ್ರೋಪಿಕ್ ಅಂದ್ರೆ ಏನು? ಸೊ ಈ ಆಂಥ್ರೋಪಿಕ್ ಎಂಬುದು 2021ರಲ್ಲಿ ಸ್ಥಾಪನೆಯಾದಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಸಂಸ್ಥೆ. ಇದನ್ನ ಸ್ಥಾಪಿಸಿದವರು ಮಾಜಿ ಓಪನ್ ಎಐ ಸಂಶೋಧಕರು. ಇದರ ಪ್ರಮುಖ ಎಐ ಮಾದರಿ ಅಂದ್ರೆ ಕ್ಲೌಡ್. ಇದು ಚಾಟ್ ಜಿಪಿಟಿಗೆ ತುಂಬಾ ಸ್ಪರ್ಧೆಯನ್ನ ನೀಡುತ್ತೆ ಅಂತ ಮಾತನಾಡಲಾಗ್ತಾ ಇದೆ. ಸೊ ಆಂಥ್ರೋಪಿಕ್ಗೆ ದೊಡ್ಡ ಹೂಡಿಕೆ ಮಾಡಿರುವಂತಹ ಕಂಪನಿಗಳು ಅಂತಂದ್ರೆ ಅಮೆಜಾನ್ ಮತ್ತೆ ಗೂಗಲ್. ಅಂದ್ರೆ ಇದು ಸಣ್ಣ ಸ್ಟಾರ್ಟ್ಅಪ್ ಅಲ್ಲವೇ ಅಲ್ಲ, ಎಐ ಜಗತ್ತಿನ ಪ್ರಮುಖ ಆಟಗಾರ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಎಐ ಆಂಥ್ರೋಪಿಕ್ನ ಟೂಲ್ ಆದಂತಹ ಈ ಕ್ಲೌಡ್ ಎಐ ಮಾಡಬಹುದಾದಂತಹ ಕೆಲಸಗಳು ಯಾವ್ದ್ಯಾವುದು? ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಮಾತ್ರ ಇದ್ರ ಹೊಡೆತ ಬೀಳುತ್ತಾ, ಅಥವಾ ಕೋಡಿಂಗ್ ಬರಿತಾ ಇರುವಂತಹ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಮಾತ್ರ ಉದ್ಯೋಗ ಕಳ್ಕೊಳ್ತಾರಾ? ಬೇರೆ ಫೀಲ್ಡ್ಗಳಿಗೂ ಇದು ಎಫೆಕ್ಟ್ ಆಗುತ್ತಾ ಅಂತ ನೋಡೋದಾದ್ರೆ, ಇದು ಎಲ್ಲಾ ಫೀಲ್ಡಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಲೇಖನ ಬರೆಯೋದಾಗಿರ್ಲಿ, ಕಾನೂನು ದಾಖಲೆಗಳನ್ನ ವಿಶ್ಲೇಷಣೆ ಮಾಡೋದಾಗಿರ್ಲಿ, ಪ್ರೋಗ್ರಾಮಿಂಗ್ ಕೋಡ್ನ ರಚಿಸೋದಾಗಿರ್ಲಿ, ಕಸ್ಟಮರ್ ಸಪೋರ್ಟ್ಗೆ ಉತ್ತರಿಸುವುದು, ದೊಡ್ಡ ಡಾಕ್ಯುಮೆಂಟ್ಗಳನ್ನ ಸಂಕ್ಷಿಪ್ತಗೊಳಿಸುವುದು, ಡೇಟಾ ಅನಲೈಸ್ ಮಾಡುವುದು, ಇವುಗಳಲ್ಲಿ ಬಹುತೇಕ ಕೆಲಸಗಳು ಈಗ ಮಾನವರು ಮಾಡ್ತಾ ಇರುವಂತಹ ಕೆಲಸಗಳು. ಹಾಗಾದ್ರೆ ಮಾನವರಿಗೆ ಏನು ಆಗುತ್ತೆ? ಎಐ ಉದ್ಯೋಗನ ಕಸ್ದುಕೊಳ್ಳುತ್ತಾ? ಕೆಲವು ಉದ್ಯೋಗಗಳು ಕಡಿಮೆಯಾಗುತ್ತೆ ಅಥವಾ ಲಾಸ್ ಆಗುತ್ತೆ, ಕೆಲ ಮಂದಿಗಳು ಉದ್ಯೋಗ ಕಳ್ಕೊಳ್ತಾರಾ ಅಂತ ನೋಡೋದಾದ್ರೆ, ಹೌದು, ಖಂಡಿತವಾಗ್ಲೂ ಈ ಡೇಟಾ ಅನಾಲಿಸಿಸ್, ಡೇಟಾ ಎಂಟ್ರಿ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗಗಳು ನಷ್ಟ ಆಗುತ್ತೆ. ಹಾಗಾದ್ರೆ ಎಲ್ಲಾ ಉದ್ಯೋಗಗಳು ನಷ್ಟ ಆಗುತ್ತಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ನಾವು ಒಮ್ಮೆ ಇತಿಹಾಸವನ್ನ ನೋಡಿದ್ರೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಲ್ಲಿ ಹಲವಾರು ಕೈಗಾರಿಕಾ ಕೆಲಸಗಳು ಬದಲಾಗಿದ್ವು. ಇಂಟರ್ನೆಟ್ ಬಂದ್ಮೇಲೆ ಕೆಲವು ಹಳೆಯ ಉದ್ಯೋಗಗಳು ಮಾಯವಾದ್ವು, ಆದರೆ ಹೊಸ ಉದ್ಯೋಗಗಳು ಹುಟ್ಟುಕೊಂಡ್ವು. ಎಐ ಕೂಡ ಹಾಗೇನೆ. ಹೆಚ್ಚು ಅಪಾಯದಲ್ಲಿರುವ ಕೆಲಸಗಳು ಅಂತ ಅಂದ್ರೆ ಡೇಟಾ ಎಂಟ್ರಿ, ಬೇಸಿಕ್ಸ್ ಕಸ್ಟಮರ್ ಸಪೋರ್ಟ್, ರೂಟೀನ್ ಆಫೀಸ್ ವರ್ಕ್, ಜೂನಿಯರ್ ಕಂಟೆಂಟ್ ರೈಟಿಂಗ್, ರಿಪಿಟೇಟಿವ್ ಪ್ರೋಗ್ರಾಮಿಂಗ್ ಟಾಸ್ಕ್. ಯಾಕಂತಂದ್ರೆ ಎಐ ಈಗ ಪುನರಾವರ್ತಿತ ಬುದ್ಧಿವಂತ ಕೆಲಸಗಳನ್ನ ಮಾಡುತ್ತೆ. ಆದರೆ ಎಲ್ಲವೂ ನಷ್ಟವಲ್ಲ. ಆಂಥ್ರೋಪಿಕ್ ಸಿಇಒ ಡೇರಿಯೋ ಅಮೌಡೋಯ್ ಸ್ವತಃ ಹೇಳಿದ್ದಾರೆ, ಎಐ ಬರುವ ವರ್ಷಗಳಲ್ಲಿ ವೈಟ್ ಕಾಲರ್ ಕೆಲಸಗಳಲ್ಲಿ ದೊಡ್ಡ ಬದಲಾವಣೆ ತರಬಹುದು ಅಂತ. ಈ ವೈಟ್ ಕಾಲರ್ ಕೆಲಸಗಳು ಅಂತಂದ್ರೆ ನಿಮಗೆ ಗೊತ್ತೇ ಇರುತ್ತೆ, ಅಂದ್ರೆ ಆಫೀಸಲ್ಲಿ ಕೂತು ಮಾಡುವಂತಹ ಕೆಲಸಗಳು. ಆದರೆ ಎಐ ಇಲ್ಲಿ ಯಾವ ಕೆಲಸವನ್ನು ಎಲಿಮಿನೇಟ್ ಮಾಡ್ತಾ ಇಲ್ಲ. ಎಲ್ಲಾ ಫೀಲ್ಡ್ಗಳಿಗೂ ಕೂಡ ಅಪ್ಲಿಕೇಶನ್ ಆಗುತ್ತೆ, ಅದನ್ನ ಯೂಸ್ ಮಾಡ್ಕೋಬಹುದು. ಎಕ್ಸಾಂಪಲ್ ನೋಡೋದಾದ್ರೆ, ವಕೀಲರು ಎಐನ ಬಳಸಿ ಕಾಂಟ್ರಾಕ್ಟ್ ರಿವ್ಯೂನ ವೇಗವಾಗಿ ಮಾಡಬಹುದು. ಒಂದು ದಿನ ಟೈಮ್ ತಗೊಂಡು ಮಾಡುವಂತಹ ಕೆಲಸವನ್ನ ಕೆಲವೇ ಸೆಕೆಂಡ್ಗಳಲ್ಲಿ, ನಿಮಿಷಗಳಲ್ಲಿ ಮಾಡಿ ಮುಗಿಸ್ಬೋದು. ಡಾಕ್ಟರ್ಗಳು ಎಐ ಬಳಸಿ ಡಯಾಗ್ನೋಸಿಸ್ನ ಸುಧಾರಣೆ ಮಾಡಬಹುದು. ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಎಐ ಜೊತೆ ಕೆಲಸ ಮಾಡಿ ಪ್ರೊಡಕ್ಟಿವಿಟಿನ ಹೆಚ್ಚಿಗೆ ಮಾಡ್ಬೋದು. ಅಂದರೆ ತಿಂಗಳಾನ್ಗಟ್ಲೆ ಮಾಡುವಂತಹ ಕೆಲಸಗಳನ್ನ ಕೇವಲ ದಿನಗಳಲ್ಲಿ, ಒಂದು ದಿನದಲ್ಲಿ ಮಾಡಿ ಮುಗಿಸ್ಬೋದು. ಇದರಿಂದ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ, ಹಾಗೆ ಕಂಪನಿಗೆ ಹೆಚ್ಚಿನ ಲಾಭ ಆಗುತ್ತೆ. ಎಐ ಸಹಾಯಕ ಆಗಿ ವರ್ಕ್ ಆಗುತ್ತೆ ಹೊರತು ಬದಲಾವಣೆಗಾರ ಅಂತೂ ಮಾತ್ರ ಅಲ್ಲ. ಸದ್ಯದ ಮಟ್ಟಿಗೆ ತುಂಬಾ ಚರ್ಚೆ ಆಗ್ತಿರುವಂತಹ ವಿಷಯ, ಎಐ ಸೃಷ್ಟಿಸಿರುವ ಹೊಸ ತಲ್ಲಣ ಏನು ಅಂತಂದ್ರೆ, ದೊಡ್ಡ ಮಟ್ಟಿಗೆ ಉದ್ಯೋಗ ನಷ್ಟವಾಗುತ್ತಾ? ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಮನೆಗೆ ಬರಬೇಕಾಗುತ್ತಾ? ಎಲ್ಲಾ ಕೆಲಸ ಎಐನೇ ಮಾಡಿ ಮುಗಿಸಿದ್ರೆ ಮನುಷ್ಯರು ಮಾಡೋದು ಏನು? ಇದು ಈಗ ತುಂಬಾ ಕಾಡ್ತಾ ಇರುವಂತಹ ಪ್ರಶ್ನೆ. ಯುವ ಜನತೆಯ ಭವಿಷ್ಯ ಮುಂದೇನು ಹಾಗಾದ್ರೆ? ಸೊ ಈಗ ಎಷ್ಟೋ ಮೆಟ್ರೋಪಾಲಿಟನ್ ಸಿಟೀಸ್, ಎಕ್ಸಾಂಪಲ್ ಬೆಂಗಳೂರನ್ನ ತಗೊಳ್ಳೋದಾದ್ರೆ, ಕರ್ನಾಟಕದಲ್ಲಿ ಎಷ್ಟೋ ಜನರ ಹೊಟ್ಟೆಪಾಡು ನಡೀತಾ ಇರೋದೇ ಈ ಸಾಫ್ಟ್ವೇರ್ ಇಂಡಸ್ಟ್ರಿಯಿಂದ, ಕೋಡಿಂಗ್ ಇಂಡಸ್ಟ್ರಿಯಿಂದ.
ಇದರಲ್ಲೇ ಉದ್ಯೋಗ ನಷ್ಟ ಆದರೆ ಜನ ಬೆಂಗಳೂರನ್ನ ಬಿಟ್ಟು ತಮ್ಮ ಊರುಗಳಿಗೆ ಸೇರ್ಕೊಬಿಟ್ರೆ ಅಲ್ಲಿರುವಂತಹ ಪಿ.ಜಿ, ಬಾಡಿಗೆ, ಮನೆ ಮಾಲೀಕರು ಇವರು ಎಲ್ಲ ಕೂಡ ಕಂಗಾಲಾಗಿದ್ದಾರೆ. ಸೊ ಇಡೀ ಬೆಂಗಳೂರೇ ಖಾಲಿ ಆಗುತ್ತಾ ಹಾಗಾದ್ರೆ? ಕೋಡಿಂಗ್ ಇಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ಸ್‌ಗೆ ಜಾಬ್ ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಇರುವಂತಹ ಅನೇಕ ಮಂದಿ ತಮ್ಮ ಊರುಗಳಿಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಥವಾ ಬೇರೆ ಉದ್ಯೋಗವನ್ನ ಅರಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಐ.ಟಿ ಕ್ರಾಂತಿಯಿಂದ ಐ.ಟಿ ಕೆಲಸಕ್ಕೆ ಮಾತ್ರನ ಕೂತು ಬೆಂಗಳೂರಿಗೆ ಮಾತ್ರನ ಕೂತು ಅಂತ ನೋಡೋದಾದ್ರೆ ಈ ಕ್ಲೌಡ್ ಎ.ಐ ಮಾಡಬಹುದಾದಂಥ ಕೆಲಸಗಳು ಯಾವ್ದ್ಯಾವ್ದು ಅಂದ್ರೆ ಕೋಡ್ ಬರೆಯುತ್ತೆ, ಬಗ್ಸ್ಗಳನ್ನ ಫಿಕ್ಸ್ ಮಾಡುತ್ತೆ, ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡುತ್ತೆ, ಲಾಜಿಕ್ನ ಅರ್ಥ ಮಾಡ್ಕೊಳ್ಳುತ್ತೆ. ಇದನ್ನ ನೋಡಿದ್ರೆ ಯಾರಿಗಾದ್ರೂ ಭಯ ಆಗೇ ಆಗುತ್ತೆ. ಅಯ್ಯೋ, ಹಾಗಾದ್ರೆ ಸಾಫ್ಟ್ವೇರ್ ಡೆವಲಪರ್ಸ್ಗಳ ಕೆಲಸ ಹೋಗುತ್ತಾ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಜಾಬ್ಸ್ನ ಕಳೆದುಕೊಳ್ಬೇಕಾಗುತ್ತಾ ಅಂತ ನೋಡೋದಾದ್ರೆ ಎ.ಐ ಮಾಡಬಹುದಾದಂತಹ ಕೆಲಸಗಳು ಯಾವುದು ಅಂದ್ರೆ ಆಲ್ರೆಡಿ ಇರುವ ಕೋಡ್ನ ಇಂಪ್ರೂವ್ ಮಾಡಬಹುದು, ಸಣ್ಣ ಪ್ರಾಜೆಕ್ಟ್ಗಳಿಗೆ ಸಹಾಯ ಮಾಡಬಹುದು. ಆದರೆ ಕ್ಲೈಂಟ್ ರಿಕ್ವೈರ್ಮೆಂಟ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಎ.ಐಗೆ ಆಗೋದಿಲ್ಲ. ಬಿಸ್ನೆಸ್ ಡಿಸಿಷನ್ ತೆಗೆದುಕೊಳ್ಳೋದಿಲ್ಲ, ಕ್ರಿಯೇಟಿವ್ ಆರ್ಕಿಟೆಕ್ಚರ್ ಡಿಸೈನ್ನ ಮಾಡೋದಿಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಕೇವಲ ಕೋಡಿಂಗ್ ಅಲ್ಲ, ಅದು ಪ್ರಾಬ್ಲಮ್ ಸಾಲ್ವಿಂಗ್, ಕಮ್ಯುನಿಕೇಷನ್, ಸಿಸ್ಟಮ್ ಡಿಸೈನ್ ಹಾಗೆ ಟೀಮ್ ವರ್ಕ್ ಆಗಿರುತ್ತೆ. ಸೊ ಜಾಬ್ ಹೋಗುತ್ತದಾ ಅಥವಾ ಬರುತ್ತದಾ ಅಂತ ನೋಡೋದಾದ್ರೆ ಇತಿಹಾಸ ನೋಡಿದ್ರೆ ಕ್ಯಾಲ್ಕುಲೇಟರ್ ಬಂದಾಗ ಗಣಿತ ಶಿಕ್ಷಕರ ಕೆಲಸ ಹೋಗಲಿಲ್ಲ, ಇಂಟರ್ನೆಟ್ ಬಂದಾಗ ಲೈಬ್ರರಿ ಮುಚ್ಚಲಿಲ್ಲ. ಹಾಗೆ ಎ.ಐ ಬಂದರೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲಸ ಸಂಪೂರ್ಣವಾಗಿ ರೀಪ್ಲೇಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಬೇಸಿಕ್ ಕೋಡಿಂಗ್ ಮಾತ್ರ ಗೊತ್ತಿರುವವರಿಗಷ್ಟೇ ಸಮಸ್ಯೆ ಆಗಬಹುದೇ ಹೊರತು ಫ್ಯೂಚರ್ನಲ್ಲಿ ಬೇಗ ಆಗೋದು ಎ.ಐ ಟೂಲ್ಸ್ನ ಬಳಸೋದು, ಪ್ರಾಂಪ್ಟ್ ಇಂಜಿನಿಯರಿಂಗ್, ಸಿಸ್ಟಮ್ ಆರ್ಕಿಟೆಕ್ಚರ್, ಕ್ರಿಟಿಕಲ್ ಥಿಂಕಿಂಗ್. ಎ.ಐ ಜೊತೆ ಕೆಲಸ ಮಾಡುವವರು ಗೆಲ್ತಾರೆ. ಹಾಗಾದ್ರೆ ನಿಜವಾಗ್ಲೂ ಅಪಾಯದಲ್ಲಿರುವಂತಹ ಪ್ರೊಫೆಷನ್ಸ್ ಯಾವುದು? ಎ.ಐ ಇಂದನೇ ಅಪಾಯನ, ಜಾಬ್ಸ್ ಲಾಸ್ ಆಗುತ್ತಾ ಅಂತ ನೋಡೋದಾದ್ರೆ ನಿಜವಾದ ಅಪಾಯ ಎ.ಐ ಅಲ್ಲ. ಅಡಾಪ್ಟಬಿಲಿಟಿ ಹಾಗೂ ಫ್ಲೆಕ್ಸಿಬಿಲಿಟಿ ಅನ್ನೋದು ಇದ್ದಾಗ ಮನುಷ್ಯನಿಗೆ ಯಾವ ಎ.ಐ ಟೂಲ್ ಬಂದರೂ ಕೂಡ ಏನು ಎಫೆಕ್ಟ್ ಆಗೋದಿಲ್ಲ. ಅಡಾಪ್ಟ್ ಆಗದೇ ಇರೋದೇ ದೊಡ್ಡ ಅಪಾಯ ಅಂತ ಹೇಳ್ಬೋದು. ಎ.ಐ ಬಳಸಲು ತಿಳಿದವರು ಮುಂದುವರಿತಾರೆ, ಎ.ಐಗೆ ಹೆದರುವವರು ಹಿಂದೆ ಉಳಿತಾರೆ. ಕಂಪ್ಯೂಟರ್ ಬಂದಾಗ ಕೂಡ ಇದೇ ಪರಿಸ್ಥಿತಿ ಎದುರಾಗಿತ್ತು. ಕಂಪ್ಯೂಟರ್ ತಿಳಿದವರು, ಬೆಳೆದವರು ತುಂಬ ಜನ ಇದ್ದಾರೆ, ಕಂಪ್ಯೂಟರ್ನ ತಿಳಿಯದವರು ಹಿಂದೆ ಉಳಿದಿದ್ದಾರೆ. ಸೊ ನೀವು ಈಗ ಏನು ಮಾಡಬೇಕು? ಭವಿಷ್ಯದಲ್ಲಿ ಸುರಕ್ಷಿತವಾಗಿರಲು 3 ಸಲಹೆಗಳನ್ನು ನಾವು ಕೊಡೋದಕ್ಕೆ ಇಷ್ಟಪಡ್ತೀವಿ. ಎ.ಐ ಟೂಲ್ಸ್ನ ಬಳಸೋದಕ್ಕೆ ಕಲಿಯಿರಿ, ಕ್ರಿಯೇಟಿವಿಟಿ ಮತ್ತು ಕ್ರಿಟಿಕಲ್ ಥಿಂಕಿಂಗ್ನ ಬೆಳೆಸ್ಕೊಳ್ಳಿ, ಹ್ಯೂಮನ್ ಸ್ಕಿಲ್ಸ್ ಆಗಿರುವಂತಹ ಕಮ್ಯುನಿಕೇಷನ್, ಲೀಡರ್ಶಿಪ್ ಸ್ಕಿಲ್ಸ್ನ ಅಭಿವೃದ್ಧಿಪಡಿಸ್ಕೊಳ್ಳಿ. ಎ.ಐ ಇಲ್ಲಿ ನಿಮ್ಮ ಸ್ಪರ್ಧಿ ಅಲ್ಲ, ಎ.ಐ ಇಲ್ಲಿ ನಿಮ್ಮ ಟೂಲ್. ಅದು ನಿಮಗೆ ಹೆಲ್ಪ್ ಆಗಲಿ ಅಂತಹ ಮಾಡಿರುವಂತಹ ಒಂದು ಟೂಲ್ ಅಷ್ಟೇ. ಎ.ಐ ಮಾನವರನ್ನ ಬದಲಾಯಿಸುತ್ತಾ? ಖಂಡಿತವಾಗ್ಲೂ ಇಲ್ಲ. ಎ.ಐ ಜೊತೆ ಮಾನವರು ಹೇಗೆ ಹೊಂದ್ಕೊಳ್ತಾರೆ, ಅದನ್ನ ಹೇಗೆ ತಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಯೂಸ್ ಮಾಡ್ಕೊಳ್ತಾರೆ, ಹಾಗೆ ತಮ್ಮ ಕೆಲಸವನ್ನ ಪ್ರೊಡಕ್ಟಿವ್ ಆಗಿ ಮಾಡೋದಕ್ಕೆ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಎ.ಐ ಅಥವಾ ನಮ್ಮ ಭವಿಷ್ಯ, ಮನುಷ್ಯರ ಭವಿಷ್ಯ ನಿರ್ಧಾರವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಎ.ಐ ಹೊಸ ತಲ್ಲಣವನ್ನ ಸೃಷ್ಟಿಸಿರುವುದಂತೂ ನಿಜ, ಬಟ್ ಇದರಲ್ಲಿ ಹೆದರುವಂತಹ ಅವಶ್ಯಕತೆ ಯಾವುದೂ ಇಲ್ಲ. ಬದಲಾವಣೆ ಜಗದ ನಿಯಮ, ಅದಕ್ಕೆ ನಾವು ಅಡಾಪ್ಟ್ ಆಗಲೇಬೇಕು. ಹಾಗೆ ಈ ಪ್ರಕೃತಿ ಕೂಡ ಅದಕ್ಕೆ ಅಡಾಪ್ಟ್ ಆಗೋ ರೀತಿ ಮಾಡೇ ಮಾಡುತ್ತೆ. ಮುಂದೆ ಯಾವುದೇ ಟೆಕ್ನಾಲಜಿ ಬಂದರೂ ಕೂಡ ನಾವು ಅದಕ್ಕೆ ಅಡಾಪ್ಟ್ ಆಗೋದಕ್ಕೆ ರೆಡಿ ಇರಬೇಕು. ಎ.ಐ ಬಗ್ಗೆ ನೀವು ಉತ್ಸಾಹದಲ್ಲಿದ್ದೀರಾ ಅಥವಾ ಭಯದಲ್ಲಿದ್ದೀರಾ? ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಮತ್ತಷ್ಟು ಟೆಕ್ನಾಲಜಿ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಆಲ್.